ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ಮಿನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಿವತ್ತು ವ್ಲಾಗ್ ಅಂತ ಅಂದರೆ, ಇವತ್ತು ನಮ್ಮ ತಂದೆ ಮನೆ ದೇವರಿಂದು ಕಡೂರಿನಲ್ಲಿ ಪಲ್ಲಕ್ಕಿ ಉತ್ಸವನ ಮಾಡಿದರು. ಬೆಳ್ಳಿಯಲ್ಲಿ ಪಲ್ಲಕ್ಕಿ ಮಾಡಿಸಿರೋದ್ರಿಂದ ಪಲ್ಲಕ್ಕಿ ಉತ್ಸವನ ಮಾಡ್ತಾಯಿದ್ರು. ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ. ಇದು ತುಂಬ ದಿನ ಆಗಿತ್ತು, ಬಟ್ ಪೋಸ್ಟ್ ಮಾಡಿರಲಿಲ್ಲ. ಮಧ್ಯಾಹ್ನ ಆಗೋಗಿತ್ತು. ಪಲ್ಲಕ್ಕಿ ಉತ್ಸವ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು. ನಾವು ಸ್ವಲ್ಪ ಹಾಗೆ ಸ್ನ್ಯಾಕ್ಸು ಮತ್ತು ಜ್ಯೂಸಸ್ನ ಕುಡ್ಕೊಂಡು, ನಮ್ಮ ಅಪ್ಪನ ಮನೆ ದೇವರು ಇನ್ನೊಂದು ಕಾಳಿಕಾಂಬ ದೇವಸ್ಥಾನ ಇದೆ, ಅದ್ರದ್ದು ಮೂಲ ಇತಿಹಾಸನ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನನ್ನ ತಂಗಿನೂ ತುಂಬ ಕ್ಯೂಟಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು, ಆದರೆ ವಾಯ್ಸ್ ಅಷ್ಟು ಕ್ಲಿಯರಾಗಿರಲಿಲ್ಲ. ಸೊ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಎಲ್ಲರೂ ಆ ದೇವಸ್ಥಾನನ ನೋಡಬೇಕು ಅಂತ ಇವತ್ತು ಫ್ರೀ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಯಾಕಂದರೆ ಪ್ರತಿ ಸಲ ಬಂದಾಗ್ಲೂ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ. ಟೈಮ್ ಜೊತೆಗೇ ಮನೇಲೂ ಯಾರೂ ಇಲ್ಲ, ಅಷ್ಟು ದೂರ ಇದೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ದೇವಸ್ಥಾನ ಎಲ್ಲ ನೋಡ್ಕೊಂಡು ಆದಮೇಲೆ ನಾವು ಹೋಗುವಾಗಲೇ ಮಂಡಕ್ಕಿ, ಪುರಿ, ಖಾರ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ತೊಗೊಂಡೋಗಿದ್ವಿ. ಅದನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆ ಟೈಮು ಸ್ಪೆಂಡ್ ಮಾಡಿ ತುಂಬ ಖುಷಿ ಅಂತ ಅನ್ನಿಸ್ತಿತ್ತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಕೊನೆಗೆ ನಮ್ಮ ಪಯಣನ ಮನೆ ಕಡೆ ಬೆಳೆಸಿದ್ವಿ. ಎಲ್ಲರೂ ಹ್ಯಾಪಿಯಾಗಿದ್ದರು. ಯಾಕಂದರೆ ಎಲ್ಲರೂ ನಾವು ಬ್ಯುಸಿ ಇರ್ತೀವಿ, ಸಿಗೋದು ಒಂದೇ ದಿನ. ಎಲ್ಲರೂ ಫ್ಯಾಮಿಲಿ ಇದ್ದಿದ್ದರಿಂದ ಎಲ್ಲರೂ ಖುಷಿಯಾಗಿದ್ವಿ. ಬೆಳಗ್ಗೆ ನಾವು ಮನೆಯಿಂದ ಹೊರಟಾಗ ಹತ್ತತ್ರ 8 ಗಂಟೆ ಆಗಿತ್ತು ಅನಿಸುತ್ತೆ. ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಮನೆಗೆ ಆಗಲೇ ಸಂಜೆ ಆಗೋಗಿತ್ತು. ಸನ್ಸೆಟ್ ಕೂಡ ತುಂಬ ಚೆನ್ನಾಗಾಗ್ತಿತ್ತು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.